ಹಲೋ ಫ್ರೆಂಡ್ಸ್, ಕನ್ನಡ GK ವರ್ಡ್ನಿಂದ ಮೂರ್ತಿ ಮಾಡುವ ನಮಸ್ಕಾರಗಳು. ಮುಂಬರುವಂತಹ KS, PSI, SDA, FDA, RRB ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಮೇಲೆ ಸಂಭವನೀಯ ಪ್ರಶ್ನೆಗಳ ಸಂಪೂರ್ಣ ವಿಶ್ಲೇಷಣೆ ಮಾಡುವಂತಹ ಒಂದು ಹೊಸ ಕೋರ್ಸನ್ನು ಮಾಡಬೇಕು ಅಂತಂದು ಅಂದ್ಕೊಂಡು ನಿಮಗೆ ನಾನು ಹೊಸ ವಿಷಯಗಳನ್ನು ಶೇರ್ ಮಾಡುವಂತಹ ಪ್ರಯತ್ನ ಮಾಡ್ತೇನೆ. ಸಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಹೊಸ ಕೋರ್ಸ್ನೊಳಗೆ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಮೇಲೆ, ರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಮೇಲೆ, ರಾಜ್ಯ ಪ್ರಚಲಿತ ಘಟನೆಗಳ ಮೇಲೆ, ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ, ರಾಜ್ಯ ಸರ್ಕಾರದ ಯೋಜನೆಗಳ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನು ರಚನೆ ಮಾಡಿ ಅವುಗಳನ್ನು ವಿಶೇಷವಾಗಿ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನನ ನಾನು ಈ ಮುಂದೆ ಮಾಡ್ತಾ ಹೋಗ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಬನ್ನಿ ಒಂದನೇ ಪ್ರಶ್ನೆನ ನಿಮ್ಮ ಮುಂದೆ ಸಾದರಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಒಂದನೇ ಪ್ರಶ್ನೆ ಹೀಗಿದೆ: 2020ರಲ್ಲಿ ನಡೆಯುವಂತಹ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಂತಹ ಭಾರತದ ಮೊದಲ ಅಥ್ಲೆಟ್ ಯಾರು ಅಂತಂದು. ಇಲ್ಲಿ 4 ಆಯ್ಕೆಗಳಿದಾವೆ: KT ಇರ್ಫಾನ್, ಪೂವಮ್ಮ, ಹಿಮಾ ದಾಸ್, ದೀಪಾ ಕರ್ಮಾಕರ್. ಉತ್ತರ KT ಇರ್ಫಾನ್ ಅಂತಂದು. ಯಾರು ಇವರು KT ಇರ್ಫಾನ್? KT ಇರ್ಫಾನ್ ಒಬ್ಬ ಅಥ್ಲೆಟ್ ಆಗಿದ್ದು ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದಂತಹ ಮೊದಲ ಅಥ್ಲೆಟ್ ಆಗಿದ್ದಾರೆ. ಜಪಾನ್ನೊಳಗೆ ನೋಮಿ ಎಂಬ ಸ್ಥಳದೊಳಗೆ ಏಷ್ಯನ್ ರೇಸ್ ವಾಕಿಂಗ್ ಚಾಂಪಿಯನ್ಶಿಪ್ ಅಂತ ನಡೆದಿದೆ. ಅದರೊಳಗೆ 20 ಕಿಲೋಮೀಟರ್ ವಿಭಾಗದೊಳಗೆ 4ನೇ ಸ್ಥಾನ ಪಡೆದು ಈ ಒಂದು ಅರ್ಹತೆಯನ್ನು ಗಿಟ್ಟಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಎರಡನೇ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಇಂಡಿಯನ್ ಸೂಪರ್ ಲೀಗ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡ ಯಾವುದು ಅಂತಂದು ಪ್ರಶ್ನೆ ಇದೆ. 4 ಆಯ್ಕೆಗಳದ: ಗೋವಾ FC ಇದೆ, ಅಂದರೆ ಫುಟ್ಬಾಲ್ ಕ್ಲಬ್, ಕೇರಳ ಬ್ಲಾಸ್ಟರ್ಸ್, ಚೆನ್ನೈನ್ ಫುಟ್ಬಾಲ್ ಕ್ಲಬ್, ಬೆಂಗಳೂರು FC. ಉತ್ತರ ಬೆಂಗಳೂರು FC. ಏನು ಬೆಂಗಳೂರು FC ಯಾವ ತಂಡದ ವಿರುದ್ಧ ಗೆದ್ದುಕೊಂತು, ಆ ಚಾಂಪಿಯನ್ ಆಯಿತು ಅಂತಂದರೆ ಗೋವಾ FCಯನ್ನು ಸೋಲಿಸುವ ಮೂಲಕ ಬೆಂಗಳೂರು FC ಚಾಂಪಿಯನ್ ಆಗಿ ಹೊರಹೊಮ್ಮಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗಾದರೆ ಬೆಂಗಳೂರು FCಯ ತಂಡದ ನಾಯಕನಾರು ಅಂತಂದರೆ ಸುನಿಲ್ ಚೆಟ್ರಿ ಬೆಂಗಳೂರು FC ತಂಡದ ನಾಯಕನಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನೂ ಒಂದು ಪ್ರಶ್ನೆ ಬರುತ್ತೆ: ಹಾಗಾದರೆ ಇಂಡಿಯನ್ ಸೂಪರ್ ಲೀಗ್ನ ಈ ಹಿಂದಿನ ಚಾಂಪಿಯನ್ಯ ತಂಡ ಯಾವುದು ಅಂತಂದು ಕೇಳ್ಬೋದು. ಚೆನ್ನೈನ್ FC ಈ ಹಿಂದಿನ ಇಂಡಿಯನ್ ಸೂಪರ್ ಲೀಗ್ನ ಚಾಂಪಿಯನ್ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ಮೂರನೇ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಭಾರತದ ಯಾವ ಕ್ರೀಡೆಯನ್ನು 2022ರ ಏಷ್ಯಾ ಕ್ರೀಡಾಕೂಟದಲ್ಲಿ ಸೇರ್ಪಡೆ ಮಾಡಲು ನಿರ್ಧರಿಸಲಾಗಿದೆ ಅಂತಂದು ಪ್ರಶ್ನೆ. 4 ಆಯ್ಕೆಗಳು ಹಿಂಗದಾವ: ಕ್ರಿಕೆಟ್, ಅಟ್ಯಾಪಟ್ಯ, ಚೆಸ್, ಖೋಖೋ. ಈ ಇತ್ತೀಚೆಗೆ ನಿರ್ಧಾರ ಅಂತಂದರೆ ಚೆಸ್ ಕ್ರೀಡೆಯನ್ನು 2022ರ ಏಷ್ಯಾ ಕ್ರೀಡಾಕೂಟದೊಳಗೆ ಸೇರ್ಪಡೆ ಮಾಡಲು ನಿರ್ಧರಿಸಲಾಗಿದೆ ಅನ್ನುವಂಥದ್ದು. ಹಾಗಾದರೆ ಈ ಹಿಂದೆ ಚೆಸ್ ಏಷ್ಯನ್ ಕ್ರೀಡಾಕೂಟದೊಳಗೆ ಆಡೇ ಇಲ್ವೇನು ಅನ್ನುವಂಥ ಪ್ರಶ್ನೆ ಬರ್ತೈತಿ. ಆಡಲ್ಪಟ್ಟಿದೆ. 2006ರ ದೋಹಾ ಏಷ್ಯನ್ ಗೇಮ್ಸ್ನೊಳಗೆ ಮತ್ತು 2010ರ ಗುವಾಂಗೂ ಏಷ್ಯನ್ ಗೇಮ್ಸ್ನೊಳಗೆ ಚೆಸ್ ಆಡಲ್ಪಟ್ಟಿತ್ತು. ಆದರೆ 2014 ಮತ್ತು 2018ರಲ್ಲಿ ಚೆಸ್ ಕ್ರೀಡೆಯನ್ನು ಆ ಕ್ರೀಡಾಕೂಟದಿಂದ ಹೊರಗಿಡಲಾಗಿತ್ತು. ಈಗ ಮುಂಬರುವಂತಹ 2022ರ ಚೀನಾದಲ್ಲಿ ನಡೆಯುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಈ ಚೆಸ್ಗೆ ಒಂದು ಕ್ರೀಡೆಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನು 4ನೇ ಪ್ರಶ್ನೆ ಹೀಗಿದೆ: ಮಂಗಳ ಗ್ರಹದ ಅಧ್ಯಯನಕ್ಕೆಂದು ಅಮೇರಿಕದ ನಾಸಾ 1997ರಲ್ಲಿ ಉಡಾಯಿಸಿದ ಮೊದಲ ರೋವರ್ ಯಾವುದು ಅಂತಂದು ಕೇಳುವಂಥದ್ದು.
ಸಿ 1997ರಲ್ಲಿಯೇ ಅಮೇರಿಕದ ನಾಸಾ ಮಂಗಳನ ಅಧ್ಯಯನಕ್ಕೆಂದು ಒಂದು ರೋವರನ್ನು ಕಳಿಸಿತ್ತು ಅನ್ನುವಂಥದ್ದು ಈ ಪ್ರಶ್ನೆಯಿಂದ ನಮಗೆ ತಿಳಿದು ಬರ್ತೈತಿ. ಹಾಗಾದರೆ ಯಾವುದು 4 ಆಯ್ಕೆಗಳು ಹಿಂಗದಾವ: ದಿ ಸೋಜರ್ನರ್, ಕ್ಯೂರಿಯಾಸಿಟಿ, ಮಾಮ್, ಕೊಲಂಬಿಯಾ ಅನ್ನುವಂಥದ್ದು. ಹಾಗಾದರೆ ಉತ್ತರ ಯಾವುದು? ದಿ ಸೋಜರ್ನರ್ ಅನ್ನುವಂತಹ ರೋವರ್ ನಾಸಾ ಉಡಾಯಿಸಿದಂತಹ ಮೊದಲ ರೋವರ್. ಯಾವ ಗ್ರಹದ ಅಧ್ಯಯನಕ್ಕಾಗಿ? ಮಂಗಳ ಗ್ರಹದ ಅಧ್ಯಯನಕ್ಕಾಗಿ. ಏನು ಸುದ್ದಿ ಹಾಗಂದ್ರೆ ಇವತ್ತಿಂದು? ಮಂಗಳನಲ್ಲಿ ಸಾಗರ ಇತ್ತು ಅನ್ನೋದಕ್ಕೆ 1997ರಲ್ಲಿಯೇ ದಿ ಸೋಜರ್ನರ್ ಹಲವಾರು ಸಾಕ್ಷ್ಯಚಿತ್ರಗಳನ್ನು ಸಂಗ್ರಹಿಸಿತ್ತು. ಇತ್ತೀಚೆಗೆ ವಿಜ್ಞಾನಿ ಅಲೆಕ್ಸಿಸ್ ರೋಡ್ರಿಗಸ್ ಅನ್ನುವಂಥವರು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೌದು, ಇದು ಸಾಧ್ಯ ಇತ್ತು, ಮಂಗಳನೊಳಗೆ ದೊಡ್ಡ ಸಾಗರವೇ ಇತ್ತು ಅನ್ನುವಂಥದ್ದನ್ನು ಇತ್ತೀಚಿನ ಕೆಲವಿಷ್ಟು ರೋವರ್ಗಳು ಕಳಿಸಿರುವಂತಹ ಹಲವಾರು ಚಿತ್ರಗಳಿಂದ ನಮಗೆ ಗೊತ್ತಾಗುತ್ತೆ ಅಂತಂದು ಸ್ಪಷ್ಟಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದು ಈ ಹಿಂದೆ ದಿ ಸೋಜರ್ನರ್ ಅದು ಆವಾಗಲೇ ಸ್ಪಷ್ಟಪಡಿಸಿತ್ತು, 1997ರಲ್ಲಿಯೇ ಅದನ್ನು ಸ್ಪಷ್ಟಪಡಿಸಿತ್ತು ಅನ್ನುವಂಥದ್ದನ್ನು ನಾವು ಈ ಮೂಲಕ ತಿಳಿದುಕೊಳ್ಬೋದು ಅನ್ನುವಂಥದ್ದು. ಹಾಗಾದರೆ 5ನೆಯ ಪ್ರಶ್ನೆಯನ್ನು ಗಮನಿಸ್ರಿ. ಇದು ಹೇಳಿಕೆ ಆಧಾರಿತ ಇನ್ಫಾರ್ಮೇಟಿವ್ ಕ್ವೆಶ್ಚನ್ ಅಂತ ಕರಿತೀವಿ. ಇಂತಹ ಪ್ರಶ್ನೆಗಳನ್ನು UPSCನಲ್ಲಿ KPSCನಲ್ಲಿ ಕೇಳೋದುಂಟು, ಹಾಗಾಗಿ ಗಮನಿಸಬೇಕು. ಭಾರತದಲ್ಲಿ ನವೆಂಬರ್ 8, 2016ರಂದು 500 ರೂಪಾಯಿ ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿದರು ಅನ್ನುವಂಥದ್ದು 1ನೇ ಸ್ಟೇಟ್ಮೆಂಟ್. 2ನೇ ಸ್ಟೇಟ್ಮೆಂಟ್, ನೋಟು ರದ್ದತಿ ಪ್ರಧಾನಮಂತ್ರಿ ಕಾರ್ಯಾಲಯದ ಒಂದು ಕಾರ್ಯವಾಗಿದೆ. ಹಾಗಾದರೆ ಈ ಎರಡೂ ಹೇಳಿಕೆಗಳು ಸರಿಯದವಂತಂದು ಒಂದು ಉತ್ತರ ಹೇಳಿದ್ರೆ ಅಂದರೆ ಉತ್ತರ ಸಂಕೇತ, ಮೇಲಿನ ಎ ಹೇಳಿಕೆ ಮಾತ್ರ ಸರಿ ಅಂತಂದು 2ನೇದು ಹೇಳುತ್ತೆ, 3ನೇದು ಬಿ ಹೇಳಿಕೆ ಮಾತ್ರ ಸರಿ ಅಂತಂದು ಹೇಳುತ್ತೆ, 4ನೇದು ಈ ಎರಡೂ ಹೇಳಿಕೆಗಳು ತಪ್ಪು ಅಂತಂದು ಹೇಳುತ್ತೆ. ಉತ್ತರ ಹೀಗಿದೆ: 1ನೇ ಹೇಳಿಕೆ ಮಾತ್ರ ಸರಿ. ನವೆಂಬರ್ 8, 2016ರಂದು 500 ರೂಪಾಯಿ ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿದರು. ದಟ್ ಈಸ್ ಫೈನ್, ಅದು ಒಂದು ಹೇಳಿಕೆ ಮಾತ್ರ ಸರಿ. ಹಾಗಾದರೆ 2ನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು ಅನ್ನುವಂಥದ್ದು. ಇದರ ಆಧಾರದ ಮೇಲೇ ನೋಟು ರದ್ದತಿ ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತಲ್ಲ, ಅದನ್ನು ಆ ಕಾರ್ಯವನ್ನು ನಿರ್ವಹಿಸೋರು ಯಾರು ಅನ್ನುವಂಥದ್ರ ಮೇಲೆ, ಅಂದರೆ ಈ RBIನ ನಿರ್ದೇಶಕ ಮಂಡಳಿಗೆ ಈ ಒಂದು ಕಾರ್ಯ, ಈ ಒಂದು ನಿರ್ಧಾರ ಗೊತ್ತಿತ್ತಾ ಅನ್ನುವಂತಹ ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದು ಮಾಹಿತಿ ಇದುವರೆಗೂ ಕೊಟ್ಟಿರಲಿಲ್ಲ, ಈಗ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ಒಂದು ಮಾಹಿತಿ ಬಂದಾದ ಮೇಲೆ RBI ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿಲ್ಲ, ತನ್ನ ಸ್ವಾಯತ್ತತೆಯನ್ನು ಸಂರಕ್ಷಣೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಪೇಪರ್ ಎಡಿಟೋರಿಯಲ್ನಲ್ಲಿ ಬರ್ಕೊಂಡಿದೆ. ಹಾಗಾಗಿ ಇಂಥದ್ರ ಮೇಲೆ ಪ್ರಶ್ನೆ ಬರ್ಬೋದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನು 6ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಮನೋಹರ್ ಪರಿಕ್ಕರ್ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಅನ್ನುವಂಥದ್ದು. ಇತ್ತೀಚೆಗೆ ನಿಧನರಾದಂತಹ ಮನೋಹರ್ ಪರಿಕ್ಕರ್ ಗೋವಾ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದು. ಮೂಲತಃ ಇವರು ಕರ್ನಾಟಕದವರು ಅನ್ನುವಂಥದ್ದು ಗಮನಿಸಬೇಕು. ಈ ಹಿಂದೆ ಅವರು ಭಾರತ ಸರ್ಕಾರದ ರಕ್ಷಣಾ ಸಚಿವರಾಗಿದ್ದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಕೊನೆಯ ಪ್ರಶ್ನೆ, ಲೋಕಪಾಲರನ್ನು ಆಯ್ಕೆ ಮಾಡಲಿರುವಂತಹ ಸಮಿತಿ ಈ ಕೆಳಗಿನ ಯಾರ ಅಧ್ಯಕ್ಷತೆಯಲ್ಲಿ ರಚಿತಗೊಂಡಿರುತ್ತೆ ಅನ್ನುವಂಥದ್ದು. 4 ಜನ ಇಲ್ಲಿ ಇದ್ದಾರೆ: ಪ್ರಧಾನಮಂತ್ರಿ, ಲೋಕಸಭಾ ಅಧ್ಯಕ್ಷರು, ಲೋಕಸಭಾ ವಿರೋಧ ಪಕ್ಷದ ನಾಯಕರು, ರಾಷ್ಟ್ರಪತಿಗಳು. ಹಾಗಾದರೆ ಆ ಯಾರ ಅಧ್ಯಕ್ಷತೆಯಲ್ಲಿ ರಚಿತಗೊಂಡಿರುತ್ತದೆ ಅಂತಂದು ಪ್ರಶ್ನೆ ಕೇಳಿದ್ರೆ, ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ರಚನೆಗೊಂಡಿರುತ್ತೆ ಅನ್ನುವಂಥದ್ದು. ಲೋಕಪಾಲ್ ಅಧಿನಿಯಮ ಏನು ಹೇಳುತ್ತೆ ಅಂತಂದರೆ, ಲೋಕಪಾಲ್ ಅಧಿನಿಯಮದೊಳಗೆ ಲೋಕಪಾಲ್ ಆಯ್ಕೆ ಸಮಿತಿಗೆ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರ್ತಾರೆ. ಲೋಕಸಭೆಯಲ್ಲಿನ ವಿರೋಧ ಪಕ್ಷದ ನಾಯಕ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರು ನಾಮನಿರ್ದೇಶನ ಮಾಡಿದಂತಹ ನ್ಯಾಯಮೂರ್ತಿ ಮತ್ತು ರಾಷ್ಟ್ರಪತಿಯಿಂದ ನೇಮಕಗೊಳ್ಳುವ ಕಾನೂನು ತಜ್ಞ ಸಮಿತಿಯ ಸದಸ್ಯರಾಗಿರುತ್ತಾರೆ ಅನ್ನುವಂಥದ್ದು. ಅಂದರೆ ಪ್ರಧಾನಮಂತ್ರಿ ಅಧ್ಯಕ್ಷರಾದರೆ ಲೋಕಸಭಾ ಸ್ಪೀಕರು, ಲೋಕಸಭೆಯಲ್ಲಿನ ವಿರೋಧ ಪಕ್ಷದ ನಾಯಕ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರು ನಾಮನಿರ್ದೇಶನ ಮಾಡಿದ ನ್ಯಾಯಮೂರ್ತಿ, ರಾಷ್ಟ್ರಪತಿಯಿಂದ ನೇಮಕಗೊಳ್ಳುವ ಕಾನೂನು ತಜ್ಞ, ಇಷ್ಟು ಜನ ಸದಸ್ಯರಾಗಿರ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈ ಒಂದು ಪ್ರಕ್ರಿಯೆಗೆ ಈಗ ಚಾಲನೆ ದೊರೆತಿದೆ. ಮೋಸ್ಟ್ ಪ್ರೊಬ್ಯಾಬಲಿ
ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರು ಭಾರತದ ಮೊದಲ ಲೋಕಪಾಲಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತಂದು ಇವತ್ತು ಪೇಪರ್ ಒಂದು ಸುದ್ದಿಯನ್ನು ಮಾಡಿದೆ ಅನ್ನುವಂಥದ್ದು. ಓಕೆ, ಇಷ್ಟೆಲ್ಲ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆಗಲಿಕ್ಕೆ ನಿಮ್ಮ ಸ್ನೇಹಿತರಿಗೂ ಸಹಿತ ಸಜೆಸ್ಟ್ ಮಾಡಿರಿ. ಇನ್ಮೇಲೆ ನಾವು ಈ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನಿಮ್ಗೆ ಏನು ಬರುತ್ತೆ ಅಂತಂದರೆ ಒಂದು ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಿಮ್ಗೆ ಅನುಕೂಲ ಆಗಲಿ ಅನ್ನೋದು ಕಾರಣಕ್ಕಾಗಿ ಸಬ್ಸ್ಕ್ರಿಪ್ಷನ್ ಪಡೀರಿ ಅಂತಂದು ಹೇಳ್ತಾ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ನಾನು